ಸುವರ್ಣ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಅಮ್ಮ, ನನಗೆ ನಮ್ಮ ಆಫೀಸಲ್ಲಿ ನಮ್ಮ MD ಗೆ PA ಅಲ್ಲ, ನಮ್ಮ ಬ್ರಾಂಚ್ ಆಫೀಸ್ಗೆ ಜನರಲ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಮಾಡಿದ್ದಾರೆ. ಈ ಕಾರ್ ಕೂಡ ಸ್ಯಾಂಕ್ಷನ್ ಮಾಡಿದ್ರು, ಹಾಗೆ ಹೌಸಿಂಗ್ ಅಲಯನ್ಸ್ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಗಳ ಬೆಂಬಲದಿಂದ. ನೀವೆಲ್ಲ ಇದ್ದಿದ್ರೆ ಈ ಅಂಜಲಿ ಇರ್ತಾ ಇರಲಿಲ್ಲ. ನಾನು ಈ ಮಾತನ್ನ ಒಪ್ಪೋದಿಲ್ಲ ಅಕ್ಕ. ನೀನು ನಿನ್ನ ಸಾಮರ್ಥ್ಯದಿಂದ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಈ ಮಟ್ಟಕ್ಕೆ ಬಂದಿದೀಯಾ. ನೀನು ಇದೇ ಕೆಲಸನ ಮಾವನ ಆಫೀಸಲ್ಲಿ ಮಾಡಿದ್ರೆ ನಮಗೂ ತುಂಬಾ ಸಂತೋಷ ಆಗ್ತಿತ್ತು, ಮಾವನ್ಗೂ ಒಳ್ಳೇದಾಗ್ತಾ ಇತ್ತು. ಆದ್ರೆ ಆ ಅದೃಷ್ಟ ನಿಮ್ಮ ಮಾವನ ಮನೆಯವ್ರಿಗೆ ಇಲ್ವಲ್ಲ ಬಿಡು. ಸದ್ಯಕ್ಕೆ ಅಂಜಲಿಗಾಗಿರೋ ಪ್ರಮೋಷನ್ ಅವ್ರ ಅತ್ತೆ ಗೊತ್ತಾಗದೇ ಇದ್ರೆ ಸಾಕು, ಯಾಕಂದ್ರೆ ಅವ್ರು ಅದಕ್ಕೂ ಶಾಪ ಹಾಕ್ಬಿಡ್ತಾರೆ. ಅತ್ತೆ ಫೋನ್ ಮಾಡ್ತಿದ್ದಾರೆ. ನೆನೆಸ್ಕೋತಿದ್ದಾಗೆ ಬೇತಾಳ ಬೆನ್ನಿಗೆ ಬಿದ್ದಾಗೆ ಅತ್ತೆ ಕಾಲ್ ಬಂದಿದೆ. ಇವಾಗೇನ್ ರಂಪಾಟ ಮಾಡ್ತಾರೋ. ಹೇಳಿ ಅತ್ತೆ. ಹೇಳೋದಕ್ಕೆ ಅಂತಾನೆ ಫೋನ್ ಮಾಡಿರೋದು. ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊ. ನನ್ನ ಶಾಪ ನಿನಗೆ ತಟ್ಟದೆ ಬಿಡೋದಿಲ್ಲ ಕಣೆ. ನನ್ನ ಮಕ್ಕಳ ಮಧ್ಯೆ ಕೊನೆಗೂ ತಂದಿಟ್ಬಿಟ್ಟಿಯಲ್ಲ. ನಾನು ಏನಾಗಬಾರ್ದು ಅಂತ ಅನ್ಕೊಂಡಿದ್ದೀನೋ ಅದನ್ನ ಕಡೆಗೂ ಮಾಡ್ಬಿಟ್ಟಿಯಲ್ಲ ನೀನು. ಅತ್ತೆ, ಕಾರಣ ಇಲ್ಲದೆ ಯಾಕೆ ಹೀಗೆ ಶಾಪ ಆಗ್ತಿದ್ದೀರಾ? ಕಾರಣ ಇಲ್ವಾ? ನನ್ನ ಮಕ್ಳಿಬ್ರು ನಿಮ್ಮನ್ನ ಈ ಮನೆಗೆ ಕರ್ಕೊಂಬರೋವರೆಗೂ ನಾವ್ ಈ ಮನೆಗೆ ಕಾಲಿಡೋದಿಲ್ಲ, ಆಫೀಸಲ್ಲೇ ಇರ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ ನನ್ನ ತಪ್ಪೇನಿದೆ ಅತ್ತೆ? ಆಹಾ, ಮಳ್ಳಿ, ತಪ್ಪು ನಿಂದಲ್ಲ ಕಣಮ್ಮ, ನಂದು. ಯಾಕೆಂದ್ರೆ ನನ್ನ ಮಕ್ಕಳು ಆಸೆ ಪಟ್ರು ಅಂತ ನಿಮ್ಮ ಅಕ್ಕ ತಂಗಿರಿಬ್ಬರು ನಮ್ಮ ಮನೆಗೆ ತುಂಬಿಸ್ಕೊಂಡೆ ನೋಡು, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನಾನು ಮಾಡಿದ ತಪ್ಪಿಗೆ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಿ ಶಿಕ್ಷೆ ಕೊಟ್ಟಿಯಲ್ಲ. ನೀನ್ ಚೆನ್ನಾಗಿರಲ್ಲ ಕಣೆ, ಹಾಳಾಗೋಗ್ತೀಯ. ನೋಡೆ, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾಳೆ ಅಷ್ಟರೊಳಗೆ ನನ್ನ ಮಕ್ಕಳು ನಮ್ಮ ಮನೇಲಿ ಇರ್ಬೇಕು. ಇಲ್ಲ ಅಂದ್ರೆ ನಾನ್ ತುಂಬಾ ಕೆಟ್ಟೋಳಾಗ್ಬೇಕಾಗತ್ತೆ. ಏನು ಮಂಜಲಿ, ಮತ್ತೆ ಏನ್ ಸಮಸ್ಯೆ ಸೃಷ್ಟಿ ಮಾಡಿದ್ಲು ನಿಮ್ಮ ಹಳೆ ಅತ್ತೆ? ಗೌರಮ್ ಗೌತಮ್ ಮನೆಯಿಂದ ಬಂದಿದ್ದಾರಂತೆ, ಅವ್ರ ಮನೆಗೆ ಹೋಗಲ್ಲ ಅಂತ ಹೇಳ್ತಾ ಇದಾರಂತೆ. ಅದಕ್ಕೆ ಕಾರಣ ನಾನೇ ಅಂತ ಅತ್ತೆ ನನಗೆ ಬೈತಿದ್ದಾರೆ. ಅವ್ರ ಮನೆಗೆ ಹೋಗಿಲ್ಲ ಅಂತಂದ್ರೆ ನಾನೇನ್ ಮಾಡ್ಲಿ? ಎಲ್ಲ ನನಗೆ ಶಾಪ ಹಾಕ್ತಿದ್ದಾರೆ. ನೋಡಮ್ಮ, ಅವ್ರು ಮಾಡಿರೋ ತಪ್ಪಿಗೆ ನನ್ನನ್ನು ದೂಷಿಸ್ತಾರೆ. ಸಮಾಧಾನ ಮಾಡ್ಕೊಮ್ಮ. ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನನ್ನ ಮಕ್ಕಳ ಸಂತೋಷನ ಕಿತ್ಕೊಂಡಿದ್ದಕ್ಕೆ ಅವ್ರ ಮಕ್ಕಳನ್ನ ದೂರ ಇಟ್ಟಿದ್ದಾನೆ ಆ ದೇವರು. ಅನುಭವಿಸ್ಲಿ, ನೀನು ಸಮಾಧಾನ ಮಾಡ್ಕೊ. ಗೌರವ್, ಮಮ್ಮಿ ಹತ್ರ ನಾವು ಮನೆಗೆ ಬರೋದಿಲ್ಲ, 8 ದಿನ ಜೊತೆಗೆ ಕರ್ಕೊಂಬರ್ತೀವಿ ಅಂತ ಸವಾಲು ಬೇರೆ ಹಾಕಿದ್ದೀವಿ. ಅಂಜಲಿ ಕಾವ್ಯ ನಮ್ಮನ್ನ ಶತ್ರುಗಳ ಥರ ನೋಡೋಕ್ಕೆ ಶುರು ಮಾಡಿದಾರೋ. ಹೇಗೋ ಅವ್ರನ್ನ ನಮ್ಮ ಬಗ್ಗೆ ಯೋಚನೆ ಮಾಡೋ ಥರ ಮಾಡೋದು. ಅಟ್ಲೀಸ್ಟ್ ಲೋಕು ತಾತ ಇದ್ದಿದ್ರೆ ಏನಾದರೂ ಒಳ್ಳೆ ಐಡಿಯಾ ಕೇಳ್ಬೋದಿತ್ತು. ಆದರೆ ಸರಿಯಾದ ಟೈಮ್ಗೆ ಕ್ಲಬ್ ಟೂರ್ಗೆ ಅಂತ ಆಚೆ ಹೋಗಿದಾರಲ್ಲೋ, ಏನು ಮಾಡೋದು? ಅವ್ರು ಬರೋ ತನಕ ನಾವು ಕಾಯೋದಕ್ಕಾಗೋದಿಲ್ವೋ? ನಾವೇ ಏನಾದರೂ ಒಂದು ಐಡಿಯಾ ಮಾಡಬೇಕು. ಎಸ್, ಒಂದು ಐಡಿಯಾ ಇದೆ ಬ್ರದರ್.
ಈಗಿಂದೀಗಲೇ ಅತ್ತೆ ಮಾವ ಮನೆ ಖಾಲಿ ಮಾಡಬೇಕು ಅಂತ ಲಾಯರ್ ನೋಟಿಸ್ ಕಳಿಸ್ಬಿಡೋಣ. ಹೇಗೋ ಅವ್ರಿಗೋಸ್ಕರ ಆ ಮನೆನ ಕೊಂಡ್ಕೊಂಡಿದ್ದೀವಿ. ಆದರೆ ಆ ಮನೆ ಇನ್ನೂ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗಿಲ್ಲ ಕಣೋ. ಪಾಪ ಕಣೋ, ಇದ್ದಕ್ಕಿದ್ದಾಗೆ ಮನೆ ಖಾಲಿ ಮಾಡ್ಕೊಂಡು ಎಲ್ಲಿಗೆ ಅಂತ ಹೋಗ್ತಾರೆ? ಹೋಗೋಕೆ ನಾವು ಬಿಟ್ಟರೆ ತಾನೇ ಬ್ರದರ್. ನೋಡೋ, ನೋಟಿಸ್ ಸಿಕ್ಕ ತಕ್ಷಣ ಅವರೇನು ಮನೆ ಖಾಲಿ ಮಾಡಿಬಿಡೋದಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆಗ ಅವ್ರಿಗೆ ನಮ್ಮ ನೆನಪಾಗತ್ತೆ. ನೀವೇ ಗತಿ, ನಮಗೆ ಸಹಾಯ ಮಾಡಿ ಅಂತ ನಮ್ಮ ಹತ್ರ ಬಂದೇ ಬರ್ತಾರೆ. ಬೇರೆ ಮನೆ ಬಾಡಿಗೆಗೆ ಸಿಗೋವರೆಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೊತಾರೆ. ಅಷ್ಟಕ್ಕಾದರೂ ಅವ್ರು ನಮ್ಮ ಹತ್ರ ಬಂದೇ ಬರ್ತಾರೆ ಕಣೋ. ಆಗ ನಾವು ನಿಮ್ಮ ಪ್ರೀತಿಗಿಂತ ಈ ಮನೆ ಏನು ದೊಡ್ಡದಲ್ಲ, ನೀವು ನಮ್ಮ ಜೊತೆಲೇ ನಮ್ಮ ಮನೆಗೆ ಬಂದರೆ ಸಾಕು, ನೆನ್ ಬೇಕಾದ್ರೆ ನಿಮ್ಮ ತಂದೆ ತಾಯಿ ಇಟ್ಕೊಳ್ಳಿ ಅಂತ ತ್ಯಾಗ ಮಾಡ್ಬಿಡೋಣ. ಆಗ ಅವ್ರ ಮನಸ್ಸು ಕರಗತ್ತೆ, ನಮ್ಮ ದಾರಿನೂ ಸುಲಭ ಕಣೋ. ಹೇಗಿದ್ದೀರ ಐಡಿಯಾ? ಈ ಐಡಿಯಾ ಬೇಡ ಕಣ. ಮೊದಲೇ ಮಾವ ಸ್ವಾಭಿಮಾನಿ, ಆಮೇಲೆ ಬೇಕು ಅಂತಲೇ ಮತ್ತೆ ಅವಮಾನ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂತಾರೆ. ಅದಕ್ಕೆ ಉರಿತಿರೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ. ಬೇರೆನ ಪ್ಲ್ಯಾನ್ ಮಾಡೋ. ಓಹೋ, ವಿಷಯ ಇಷ್ಟೊಂದು ಮುಂದುವರೆದಿದೆಯಾ? ನನಗೆ ಗೊತ್ತಿಲ್ಲದೆ ನನ್ನ ಮಕ್ಕಳೇ ನನ್ನ ಶತ್ರುಗಳಿಗೆ ಮನೇನ ದಾನ ಮಾಡೋಷ್ಟು ದೊಡ್ಡವರಾಗೋಗಿದ್ದಾರಾ? ಇರಲಿ, ನಾನು ಇದು ಗೊತ್ತೇ ಇಲ್ಲ ಅನ್ನೋ ಥರನೇ ಇದ್ದು ಟೈಮ್ ನೋಡಿ ಹೊಡಿತೀನಿ. ಗೌತಮ್, ಗೌರವ್, ಅಬ್ಬಬ್ಬಬ್ಬ, ಏನು ಅಂಡರ್ಸ್ಟ್ಯಾಂಡಿಂಗು ನಿಮ್ಮಿಬ್ರದ್ದು? ಅಣ್ಣ ತಮ್ಮದಿರಿಬ್ರು ಒಬ್ರನ್ನೊಬ್ರು ಬಿಟ್ಕೊಡಲ್ಲ ಅನ್ಸುತ್ತೆ. ಮಮ್ಮಿ ಅಂತ ಕರೆಯೋದ್ರಲ್ಲೂ ಇಬ್ರು ವಾಯ್ಸ್ ಸಿಂಕ್ ಮಾಡ್ತಿದ್ದೀರಲ್ರೋ. ಶಬಾಷ್, ಮೆಚ್ಕೊಂಡೆ ನಾನು ನಿಮ್ಮಿಬ್ಬರನ್ನ. ಅದು ಮಮ್ಮಿ, ನಾವು ಮನೆಗೆ ಬರೋದಿಲ್ಲ ಅಂತ ಹೇಳಿದ್ವಲ್ಲ. ಈಗೇನ್ರಪ್ಪ, ನೀವು ದೊಡ್ಡವರಾಗ್ಬಿಟ್ಟಿದ್ದೀರಾ. ರೆಕ್ಕೆ ಬಲ್ತ ಹಕ್ಕಿಗಳು ಅಪ್ಪ ಅಮ್ಮ ಅಂಗನಲ್ಲಿ ಎಲ್ಲಿರ್ತಾವೆ ಹೇಳಿ? ಸ್ವತಂತ್ರವಾಗಿ ಹಾರೋದಕ್ಕೆ ನೋಡ್ತವೆ. ಆದರೆ ತಾಯಿ ಅಕ್ಕಿಗೇನೆ ಎಲ್ಲಿ ತನ್ನ ಮರಿಗಳು ಬೇಟೆಗಾರನ ಬಲೆಗೆ ಸಿಕ್ಕಾಕೊಂಡ್ಬಿಡ್ತಾವೋ ಅನ್ನೋ ಭಯ ಇದ್ದೇ ಇರುತ್ತೆ ಕಣ್ರು. ಈ ತಾಯಿಗೂ ಹಾಗೆ ಕಣ್ರು. ನೀವೇನೋ ಸುಲಭವಾಗಿ ನಾವಿನ್ಮೇಲೆ ಮನೆಗೆ ಬರೋದೇ ಇಲ್ಲ ಅಂತ ಹೇಳಿಬಿಟ್ರಿ. ಆದರೆ ನಿಮ್ಮ ತಾಯಿ ಹೃದಯಕ್ಕೆ ಆ ಮಾತನ್ನು ಕೇಳಿ ತಡ್ಕೊಳ್ಳೋ ಶಕ್ತಿ ಇದೆಯೋ ಇಲ್ವೋ ಅನ್ನೋ ಯೋಚನೆ ಕೂಡ ಮಾಡಲಿಲ್ಲ ಅಲ್ವಾ ನೀವು? ಪರವಾಗಿಲ್ಲ ಬಿಡಿ, ನಿಮ್ಗೆ ಯೋಚನೆ ಇದೆಯೋ ಇಲ್ವೋ, ಆದರೆ ನನಗೆ ಯೋಚನೆ ಇದ್ದೇ ಇರುತ್ತೆ. ಅದಕ್ಕೆ ನೀವು ಹೋಟ್ಲೂಟ ಮಾಡಿ ಎಲ್ಲ ಆರೋಗ್ಯ ಹಾಳು ಮಾಡ್ಕೋತಿರೋ ಅಂತಾನೆ ನಾನೇ ಊಟ ತೊಗೊಂಬಂದೆ. ನೀವು ಎಷ್ಟು ದಿನದವರೆಗೂ ಇಲ್ಲಿರ್ತೀರೋ ಅಷ್ಟು ದಿನದವರೆಗೂ ಮನೆಯಿಂದನೇ ಊಟ ಬರ್ತಿರುತ್ತೆ, ನೆನ್ಪಿಟ್ಕೊಳ್ಳಿ. ಅಕ್ಕ, ನೀನೆಲ್ಲಾನು ಸಹಿಸ್ಕೊಂತಾ ಹೋಗ್ತಾ ಇರೋದಕ್ಕೆ ಅವರು ನಿನ್ನ ವಿಷಯಕ್ಕೆ ಜಗಳಕ್ಕೆ ಬರೋದು. ನನ್ನ ವಿಷಯಕ್ಕೆ ಯಾಕೆ ಬರೋದಿಲ್ಲ ಹೇಳು? ಯಾಕಂದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನಾನು ಸ್ಪಾಟಲ್ಲೇ ರಿಪ್ಲೈ ಕೊಡ್ತೀನಲ್ಲ, ಅದಕ್ಕೆ ನೀನು ಸಹ ರಿಪ್ಲೈ ಕೊಡೋದನ್ನ ಕಲ್ತ್ಕೋ. ನಿಜ ಕಾವ್ಯ, ಈ ಸಲ ಎಲ್ಲೇ ತಪ್ಪು ನಡೆದ್ರು ನಾನು ಅಲ್ಲಿಂದನೇ ರಿಪೇರಿ ಶುರು ಮಾಡ್ತೀನಿ. ಬ್ರದರ್, ಅಂಜಲಿ ಕಾಲ್ ಮಾಡ್ತಾ ಹೇಳೋ. ಹೌದಾ? ಒಳ್ಳೇದಾಯ್ತು. ನಾವೇ ಮಾತಾಡಿ ತಾಜಾ ಮಾಡ್ಕೊಂಡು ಅನ್ಕೊಂಡಿದ್ರೆ ಇವಾಗ ಅವರೇ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ರಿಸೀವ್ ಮಾಡು. ಹಾಗಂತೀಯಾ? ಓಕೆ. ಹಲೋ, ಹೇಳಿ ಅಂಜಲಿ ಅವರೇ, ಹೇಗಿದ್ದೀರಾ? ಏನ್ರಿ ಹೇಳೋದು ಮಣ್ಣು? ನೀವು ನಮ್ಮನ್ನು ನೆಮ್ಮದಿಯಾಗಿರಕ್ಕೆ ಬಿಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ? ನೀವು ಬೇಡ, ನಿಮ್ಮ ಸವಾಸ ಬೇಡ ಅಂತ ನಾವು ದೂರ ಇದ್ದಷ್ಟು ಒಂದಲ್ಲ ಒಂದು ಕಾರಣ ಹುಡ್ಕೊಂಬಂದು ನಮ್ಮ ನೆಮ್ಮದಿನ ಹಾಳು ಮಾಡ್ತಾನೆ ಇದ್ದೀರಲ್ಲ.
ಅಂಜಲಿ ಕೂಲ್. ಏನಾಯ್ತೀಗ? ಯಾಕೆ ಇಷ್ಟೊಂದು ರೈಸ್ ಆಗಿ ಮಾತಾಡ್ತಿದ್ದೀರಾ? ಈ ಸಲ ನಾವೇನು ತಪ್ಪು ಮಾಡೇ ಇಲ್ವಲ್ಲ, ಅಂದಮೇಲೆ ಕೋಪ ಯಾಕೆ? ಮಾಡೋದೆಲ್ಲ ಮಾಡಿ ಇವಾಗ ಏನಾಯ್ತು ಅಂತ ಬೇರೆ ಕೇಳ್ತಾ ಇದ್ದೀರಾ? ಮನೆ ಬಿಟ್ಟು ಬಂದು ಆಫೀಸಲ್ಲಿ ವಾಸ ಮಾಡಕ್ಕೆ ನಾನೇನಾದ್ರೂ ಹೇಳಿದ್ನಾ? ಅಥವಾ ನಿಮ್ ತಾಯಿಯಿಂದ ದೂರ ಇರೋ ಪ್ಲಾನ್ ಏನಾದ್ರೂ ಹಾಕೊಟ್ಟಿದ್ನಾ? ಅಯ್ಯೋ, ಯಾರು ಹಾಗೆ ಹೇಳಿದ್ದು ಅಂಜಲಿ? ಇನ್ಯಾರು? ನಿಮ್ ತಾಯಿನೇ. ಯಾಕ್ರಿ ಹೀಗ್ ಮಾಡ್ತಿದ್ದೀರಾ? ಎಲ್ಲಾ ಕಡೆಯಿಂದ ಟಾರ್ಚರ್ ಕೊಟ್ಟು ನಮಗ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಅಲ್ಲ, ನಾನೇ ನಿಮಗ್ ಹೀಗ್ ಮಾಡಕ್ ಹೇಳ್ದೆ ಅಂತ ಯಾಕ್ರಿ ಅವ್ರ ಹತ್ರ ಹೇಳಿದ್ರಿ? ಅಯ್ಯೋ ಅಂಜಲಿ, ಸತ್ಯವಾಗ್ಲೂ ನಾನು ಮಮ್ಮಿ ಹತ್ರ ನಿಮ್ಮ ಮೇಲೆ ದೂರ ಹೇಳಿಲ್ಲ. ನಾವಾಗಲೇ ಮಮ್ಮಿ ಮನೆಯಿಂದ ಆಚೆ ಬಂದಾಗಿದೆ, ಅದು ನಿಮಗೋಸ್ಕರನೇ. ಅಷ್ಟೇ ಅಲ್ಲ, ನಿಮ್ಮನ್ನು ವಾಪಸ್ ಮನೆ ಕರ್ಕೊಂಡು ಹೋಗೋವರೆಗೂ ಆ ಮನೆ ಕಾಲಿಡಲ್ಲ ಅಂತ ನಾವಾಗಲೇ ತೀರ್ಮಾನ ಮಾಡಾಗಿದೆ. ಇದನ್ನೇ ಬೇಡ ಅಂತ ಹೇಳ್ತಾ ಇರೋದು. ನಿಮ್ಗೆ ನಿಮ್ ತಾಯಿ ಮೇಲೆ ಕೋಪ ಇದ್ರೆ ನೀವೇ ನೇರವಾಗಿ ಹೋಗಿ ಅವ್ರ ಹತ್ರ ಮಾತಾಡಿ. ಅದು ಬಿಟ್ಟು ನಮ್ಮ ಹೆಸರನ್ನ ಯಾಕ್ರಿ ಮಧ್ಯೆ ಎಳಿತಾ ಇದ್ದೀರಾ? ಅದು ಹಾಗಲ್ಲ ಅಂಜಲಿ, ನಮ್ಮ ಹಾಗೇನೆ ನಿಮಗೂ ಕೂಡ ನಮ್ಮ ಜೊತೆಲೇ ಇರಬೇಕು ಅನ್ನೋ ಆಸೆ ಇದೆ ತಾನೆ. ನಿಮಗೆ ಒಳ್ಳೇದಾಗ್ಲಿ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡೆ ನಾವು ಈ ನಿರ್ಧಾರನ ತಗೊಂಡಿರೋದು. ಸಾಕಪ್ಪ, ಸಾಕು. ನೀವು ಮಾಡಿರೋ ಒಳ್ಳೆ ಕೆಲ್ಸನೇ ಆಸ್ಕೊಂಡು ಉತ್ಕೊಳ್ಳೋ ಅಷ್ಟಿದೆ. ಇನ್ನು ನೀವು ಮಾಡೋ ಸಹಾಯನ ನಮ್ ಕೈಲಿ ತಡ್ಕೊಳ್ಳೋ ಶಕ್ತಿ ಇಲ್ಲ. ನಿಮ್ ತಾಯಿ ಫೋನ್ ಮಾಡಿ ನಾನೆಲ್ಲೋ ನಿಮ್ಮನ್ನ ಹೊಸ್ದಾಗಿ ಹಾಳು ಮಾಡ್ತಾ ಇದ್ದೀನಿ ಅನ್ನೋ ತರ ನನ್ ಮೇಲೆ ಕೂಗಾಡ್ತಾ ಇದ್ದಾರೆ. ನಿಮ್ಗೆ ಇದ್ರ ಮೇಲೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಸಿದ್ರೆ ನೀವು ಮನೆ ಬಿಟ್ಟು ಬಂದಿರೋದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಪುಣ್ಯ ಕಟ್ಕೊಳ್ಳಿ. ಹಲೋ ಹಲೋ ಅಕ್ಕ, ಹೀಗಿರ್ಬೇಕು ನೋಡು. ಒಳ್ಳೆ ಗನ್ ತರ ಸೌಂಡ್ ಮಾಡ್ದೆ ನೀನು. ಕಾವ್ಯ, ನೀನೊಬ್ಳು ಸೀರಿಯಸ್ ವಿಷಯನ ತಮಾಷೆಗೆ ಯೂಸ್ ಮಾಡ್ಕೋತಿಯಲ್ಲ. ಅಯ್ಯೋ ಬಾ ಅಕ್ಕ. ಏನಂದ್ರು ಅಂಜಲಿ ಅವರು? ಸರಿಯಾಗಿ ಹೋಗಿದ್ರು. ಹಲೋ, ಯಾಕೋ ಈ ರೀತಿ ಎಲ್ಲ ಮಾಡ್ತಾರೆ? ಅಲ್ಲ, ಇಲ್ಲಿಂದ ಹೊರಟು ಸ್ವಲ್ಪ ಹೊತ್ತು ಆಗಲಿಲ್ಲ, ಆಗಲೇ ಅಂಜಲಿಗೆ ಫೋನ್ ಮಾಡಿ ತಾಯಿ ಮಕ್ಕಳ ಮಧ್ಯೆ ತಂದಿಡ್ತಾ ಇರೋದು ನೀನೇ ಅನ್ನೋ ಥರ ಆರೋಪ ಮಾಡಿ ಬೈದಿದ್ದಾರೆ. ಇದಕ್ಕೆಲ್ಲ ಔಷಧಿ ಇಲ್ವೇನೋ? ಇದೆ, ನನ್ನ ಹತ್ರ ಇದಕ್ಕೆ ಔಷಧಿ ಇದೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಮನಸ್ಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಓಕೆ ಮೇಡಮ್, ಬನ್ನಿ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ಯಾಕೆ ಮೇಡಮ್, ಇತ್ತೀಚೆಗೆ ನಿಮ್ಮ ಬಿ ಪಿನಲ್ಲಿ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇದೆ. ಮನಸ್ಸಲ್ಲಿ ಯಾವುದೋ ಚಿಂತೆ ಇಟ್ಕೊಂಡಿದ್ದೀರಾ ಅನಿಸುತ್ತೆ. ನಿಮಗಿರೋ ಸಮಸ್ಯೆಗೆ ಚಿಂತೆನ ದೂರ ಮಾಡೋದೇ ಬೆಸ್ಟ್ ರೆಮಿಡಿ ಅನಿಸುತ್ತೆ. ಅಂದಾಗೆ ಮಾತ್ರೆನ ನೀವು ಸರಿಯಾಗಿ ತಗೋತಾ ಇಲ್ಲ ಅನಿಸುತ್ತೆ. ಹೌದು ಡಾಕ್ಟರ್, ಇಷ್ಟು ವರ್ಷದಿಂದ ನಾನು ಮಾತ್ರೆ ತಗೋತಾನೇ ಇದ್ದೀನಿ. ನನಗಿದ್ರಿಂದ ಮುಕ್ತಿನೇ ಸಿಗೋದಿಲ್ವಾ? ಈ ಪಿಡ್ಸ್ ಕಾಯಿಲೆ ಸಂಪೂರ್ಣ ಗುಣ ಆಗುತ್ತೆ ಅಂತ ಮಾತ್ರೆ ತಗೋತಾ ಇಲ್ಲ, ಅದು ನಿಮ್ಮಿಂದ ದೂರ ಇರಲಿ ಅಂತ ಮಾತ್ರೆ ತಗೋತಾ ಇದ್ದೀರಾ. ಬನ್ನಿ ಮೇಡಮ್. ಮೊದಲು ಒತ್ತಡದ ಜೀವನದಿಂದ ಹೊರಗೆ ಬನ್ನಿ. ಮಾತ್ರೆಗಳನ್ನ ಸರಿಯಾಗಿ ತಗೊಳ್ಳಿ. ಓಕೆ ಡಾಕ್ಟರ್. ಮರೀದೆ ಮಾತ್ರೆ ತಗೊಳ್ಳಿ. ಸರಿ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಾನಿನ್ನು ಬರ್ತೀನಿ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ?
ಓಹ್ ಸಾರಿ, ನಿಮ್ಮ ಪರಿಚಯ ನನಗಿದೆ, ಆದರೆ ನನ್ನ ಪರಿಚಯ ನಿಮಗೆ ಸಾಧ್ಯ ಇಲ್ಲ ಬಿಡಿ. ಅದಕ್ಕೇನಂತೆ, ಪರಿಚಯ ಮಾಡಿಕೊಂಡ್ರೆ ಆಯಿತು. ಐ ಆಮ್ ಅಜಯ್, ಪ್ರೆಸ್ ರಿಪೋರ್ಟರ್, ಹಾಗೆ ಒಳ್ಳೆ ಫೋಟೋಗ್ರಾಫರ್ ಕೂಡ. ಓಹ್, ನೈಸ್ ಟು ಮೀಟ್ ಯು. ಮೊನ್ನೆ ಪೇಪರ್ನಲ್ಲಿ ನಿಮ್ದು ಒಂದು ಆರ್ಟಿಕಲ್ ಬಂದಿತ್ತಲ್ಲ, ಅದೇ ಬಿದ್ದಿದ್ದು ಕಾಯಿ ಒಡೆದಿದ್ದು ಮನೆತನ ಅಂತ, ಅದ್ರ ಫೋಟೋ ತೆಗೆದಿದ್ದು ನಾನೇ. ಅದ್ರ ಆರ್ಟಿಕಲ್ ಬರೆದಿದ್ದು ನಾನೇ. ಓ, ನೀನೇನ ಅವನು? ಅದೇಗೆ ನನ್ನ ತಲೆ ಮೇಲೆ ತೆಂಗಿನಕಾಯಿ ಬೀಳೋ ಥರ ಫೋಟೋ ತೆಗ್ದಿದ್ಯಲ್ಲ, ಏನು ಗ್ರಾಫಿಕ್ ಮಾಡಿದ್ದ ಅಥವಾ ಅಂಜಲಿ ಹೇಳ್ಕೊಟ್ಲಾ? ಅಯ್ಯೋ ಹಾಗೇನಿಲ್ಲ ಮೇಡಮ್. ಸಾಕು ಸುಮ್ಮನೆ ರೀ, ಗೊತ್ತು. ನಮ್ಮ ಫ್ಯಾಮಿಲಿ ಮ್ಯಾಟ್ರೆಲ್ಲ ತಿಳ್ಕೊಂಡು ನಮ್ಮ ರಕ್ತ ಸಂಬಂಧಿ ಅನ್ನೋ ಥರ ಬರ್ದಿದ್ಯಲ್ಲ, ನಿನಗಿದೆಲ್ಲ ಹೇಗೆ ಗೊತ್ತು? ಅಂಜಲಿ ಏನಾದ್ರು ದುಡ್ಡು ಕೊಟ್ಟು ಮಾಡಿಸಿದ್ಲಾ ಅಥವಾ ನೀವಿಬ್ರು ಕಾಲೇಜ್ ಫ್ರೆಂಡಾ? ಅದು ಆಗಲ್ಲ. ನಿಮ್ಮಂಥವ್ರಿಗೆಲ್ಲ ಪೆನ್ನನ ಮಹತ್ವ ಗೊತ್ತಿಲ್ಲ. ಅದಕ್ಕೆ ಸಂಸಾರಸ್ಥರ ಗುಟ್ಟುಗಳನ್ನೆಲ್ಲ ರಟ್ಟು ಮಾಡಿ ಅವ್ರ ಮಾನನ್ನ ಹರಾಜು ಮಾಡೋಕ್ಕೆ ಇದನ್ನು ಉಪಯೋಗಿಸ್ಕೋತಾ ಇದ್ದೀರಾ. ಕ್ಷಮಿಸಿ ಮೇಡಮ್, ನಾನು ಅಂತೋನಲ್ಲ, ಹಾಗೆ ಎಲ್ಲ ಪತ್ರಕರ್ತರು ಅಂತೋರಲ್ಲ. ಸತ್ಯನ ಜಗತ್ತಿನ ಮುಂದಿರು ತೆರೆದಿಡೋದಷ್ಟೇ ನಮ್ಮ ಕೆಲಸ. ಅದಕ್ಕೋಸ್ಕರ ನಮ್ಮ ಪ್ರಾಣನೇ ಒತ್ತಿಟ್ಟು ರಿಸ್ಕ್ ತಗೋತೀವಿ. ಈಗ ಯಾರಪ್ಪ ನಿನ್ನನ್ನು ಬೇಡ್ಕೊಂಡವರು ನಮ್ಮ ಸಂಸಾರದ ಗುಟ್ಟನ್ನ ರಟ್ಟು ಮಾಡು ಅಂತ? ಅದು ಗುಟ್ಟಾಗೆ ಇದ್ದಿದ್ರೆ ಕಷ್ಟ ಏನಾಗ್ತಿತ್ತು? ಮೇಡಮ್, ಬೆಳಕಿನ ನೇರಳಲ್ಲೇ ಕತ್ಲೆ ಇರೋದು, ಆದರೆ ಬೆಳಕಿಗಿರೋ ಬೆಲೆ ಕತ್ಲೆಗಿಲ್ಲ. ಕತ್ತಲಲ್ಲೇ ಎಷ್ಟೋ ಸತ್ಯಗಳು ಮುಚ್ಚೋಗ್ತವೆ, ಅವುಗಳ ಮೇಲೆ ಬೆಳಕು ಚೆಲ್ಲೋದಷ್ಟೇ ನಮ್ಮ ಕೆಲಸ. ಅದಕ್ಕೆ ಯಾವ ಬೇಡಿಕೆನೂ ಬೇಡ, ಯಾರ ಅಪ್ಪನೇನೂ ಬೇಡ. ನಿನ್ನ ಮಾತಿನಲ್ಲೇ ಗೊತ್ತಾಗ್ತಾ ಇದೆ ನೀನು ಯಾರು ಹೇಳ್ಕೊಟ್ಟಿದ್ದಕ್ಕೆ ಈ ಕೆಲಸ ಮಾಡಿದ್ಯಾ ಅಂತ. ಇರಲಿ, ಕಾಲಚಕ್ರ ತಿರುಗೋ ಸಮಯದಲ್ಲಿ ನೀನು ನನ್ನ ಮುಂದೆ ಬಂದೇ ಬರ್ತೀಯಾ, ಆಗ ಗೊತ್ತಾಗತ್ತೆ ಈ ಪ್ರಭಾವತಿ ನಿಜವಾದ ರೂಪ ಏನು ಅಂತ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಗುಡ್ ಈವ್ನಿಂಗ್ ಡಾಕ್ಟರ್. ಬನ್ನಿ ಅಜಯ್. ಏನಪ್ಪ ಅಜಯ್, ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ಒಂಟಿಯಾಗಿ ಎಲ್ಲೂ ತಿರುಗಾಡಬೇಡಿ, ಜೊತೆಗೆ ಯಾರಾದರೂ ಇರಿಸ್ಕೊಳ್ಳಿ, ಮೆಡಿಷನ್ ತೊಗೊಳ್ಳಿ ಅಂತ. ಆದರೆ ನೀವು ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ಅಂತೀರಲ್ಲ. ಅವತ್ತು ಆ ಹುಡುಗಿ ಇರೋದಕ್ಕೆ ಸರಿ ಹೋಯ್ತು, ಇಲ್ಲ ಅಂದಿದ್ರೆ? ಹೋಲ್ಡ್ ಆನ್ ಡಾಕ್ಟರ್, ಹೋಲ್ಡ್ ಆನ್. ಏನು ಬರ್ತಿದ್ದಾಗೇನೆ ಫೈರ್ ಶುರು ಮಾಡಿಬಿಟ್ರಲ್ಲ. ನನ್ನಿಂದ ತಪ್ಪಾಗಿದೆ, ಇನ್ನು ಮುಂದೆ ತಪ್ಪದೆ ನೀವು ಕೊಡೋ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ತೀನಿ. ಈಗ ರಿಸೆಪ್ಷನಲ್ಲಿ ಪ್ರಭಾವತಿ ಅವ್ರನ್ನ ನೋಡಿದೆ. ಅವ್ರು ಯಾಕೆ ಆಸ್ಪತ್ರೆಗೆ ಬಂದಿದ್ರು? ಹಲೋ ಮಿಸ್ಟರ್ ಅಜಯ್, ನೀನು ಪತ್ರಕರ್ತ ಅಂದಿದ ತಕ್ಷಣವೇ ಎಲ್ಲ ಕಡೆ ನೀನು ವಿಚಾರಣೆ ಶುರು ಮಾಡ್ಕೊಬಿಡ್ಬೇಡಪ್ಪ. ಅವರು ನಮ್ಮ ಪೇಷಂಟೇ, ಹಾಗೆಲ್ಲ ಅವ್ರ ವಿಷಯ ಎಲ್ಲ ಹೇಳೋಕ್ಕಾಗಲ್ಲ. ಡಾಕ್ಟ್ರೇ, ನೀವು ಹೇಳ್ದಿದ್ರು ಪರವಾಗಿಲ್ಲ, ನಾನು ಇದಕ್ಕೆ ಮುಂಚೆನೇ ಅವ್ರ ಬಗ್ಗೆ ಆಗಲೇ ಆರ್ಟಿಕಲ್ ಬರೆದಿದ್ದೂ ಆಗಿದೆ, ಅದಕ್ಕೆ ಆಚೆ ಅವರು ಫುಲ್ ಚಾರ್ಜ್ ಮಾಡಿದ್ದೂ ಆಗಿದೆ. ಅಂಥ ಒಳ್ಳೆಯವರು ಈ ಹಾಸ್ಪಿಟ್ಲಿಗೆ ಬರುವಂಥ ಕರ್ಮ ಏನಿತ್ತು? ಆಹಾ, ಇಷ್ಟೊಂದು ಬುದ್ಧಿವಂತಿಕೆ ಇರೋನು ಮಾತ್ರೆ ತಗೊಳ್ಳೋದು ಯಾಕಪ್ಪ ಮರಿತೀಯಾ? ಹೀಗೆ ಒಬ್ರಿದ್ದಾರೆ ಶ್ರೀಮಂತರು, ಅವರು ನಿನ್ನಾಗೆ ಮಾತ್ರೆ ತಗೊಳ್ಳೋದು ಮರ್ತಿದ್ದಕ್ಕೆ ಇವಾಗ ಪಿಡ್ಸ್ಕಲ್ಲೇ ಜಾಸ್ತಿ ಆಗಿರೋದು. ನೀನು ಎಲ್ಲರೂ ಹಾಗೆ ಮಾಡ್ಗಿಟ್ಬಿಟ್ಟಿಯಾ? ಅಯ್ಯೋ ಪಾಪ, ಅವ್ರಿಗೂ ನನ್ನ ಹಾಗೆ ಕಷ್ಟ ಕೊಟ್ಬಿಟ್ಟಿದ್ದಾನೆ ಆ ದೇವರು. ನನ್ನ ವಿಷಯ ಇರಲಿ, ಅವ್ರಿಗಾದರೂ ಆ ತೊಂದರೆಯಿಂದ ಮುಕ್ತಿ ಕೊಡ್ಲಪ್ಪ ದೇವರು. ಮೊನ್ನೆ ಪೇಪರ್ನಲ್ಲಿ ನಿಮ್ದು ಒಂದು ಆರ್ಟಿಕಲ್ ಬಂದಿತ್ತಲ್ಲ, ಅದೇ ಬಿದ್ದಿದ್ದು ಕಾಯಿ ಒಡೆದಿದ್ದು ಮನೆತನ ಅಂತ, ಅದ್ರ ಫೋಟೋ ತೆಗೆದಿದ್ದು ನಾನೇ. ಸತ್ಯನ ಜಗತ್ತಿನ ಮುಂದಿರು ತೆರೆದಿಡೋದಷ್ಟೇ ನಮ್ಮ ಕೆಲಸ. ಅದಕ್ಕೋಸ್ಕರ ನಮ್ಮ ಪ್ರಾಣನೇ ಒತ್ತಿಟ್ಟು ರಿಸ್ಕ್ ತಗೋತೀವಿ. ಕತ್ತಲಲ್ಲೇ ಎಷ್ಟೋ ಸತ್ಯಗಳು ಮುಚ್ಚೋಗ್ತವೆ, ಅವುಗಳ ಮೇಲೆ ಬೆಳಕು ಚೆಲ್ಲೋದಷ್ಟೇ ನಮ್ಮ ಕೆಲಸ. ಅದಕ್ಕೆ ಯಾವ ಬೇಡಿಕೆನೂ ಬೇಡ, ಯಾರ ಅಪ್ಪನೇನೂ ಬೇಡ.
ಇವತ್ತು ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತಲ್ವಾ, ಹೋಗಿದ್ಯಾ? ಏನಂದ್ರು ಡಾಕ್ಟ್ರು? ಹೋಗಿದ್ದೆ ರೀ, ಎಲ್ಲ ಮಾಮೂಲಿ ವಿಚಾರಗಳೇ, ಮಾತನ್ನ ರೆಗ್ಯುಲರಾಗಿ ತಗೊಳ್ಳಿ ಅಂತ ಹೇಳಿದಾರೆ ಅಷ್ಟೇ. ಅಲ್ಲ, ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡು ಹೇಳ್ತಿದ್ಯಾ? ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿದೆ? ಬೇಜಾರ್ ಎಫೆಕ್ಟ್ ಅಲ್ಲ ರೀ, ಆಶ್ಚರ್ಯದ ಎಫೆಕ್ಟು. ನಾನು ಇವತ್ತು ಕ್ಲಿನಿಕ್ ಹೋಗಿದ್ದಾಗ ಅಲ್ಲಿಗೆ ಒಬ್ಬ ಹುಡುಗ ಬಂದಿದ್ನಾ, ಅವನು ನೋಡಿದಾಗ ಅವನು ನನಗೆ ತುಂಬ ಹತ್ರದವನೇನೋ ಅನ್ನೋ ಫೀಲ್ ಆಯಿತು ರೀ. ಆಶ್ಚರ್ಯದ ವಿಷಯ ಏನು ಗೊತ್ತಾ, ಆ ಹುಡುಗನೇ ನನ್ನ ತಲೆ ಮೇಲೆ ತೆಂಗಿನಕಾಯಿ ಬೀಳ್ತಿದ್ದಾಗ ಫೋಟೋ ತೆಗೆದು ಪಬ್ಲಿಷ್ ಮಾಡಿದ್ದಂತೆ. ಆ ವಿಷಯ ಗೊತ್ತಾಗಿ ನನ್ಗೆ ಅದೆಲ್ಲಿತ್ತೋ ಕೋಪ, ಚೆನ್ನಾಗಿ ಬೈದ್ಬಿಟ್ಟೆ, ಚೆನ್ನಾಗಿ ಜಾಡಿಸ್ದೆ. ಆಮೇಲೆ ಅನ್ನಿಸ್ತು ಪಾಪ ನಾನು ಅವನಿಗೆ ಆ ರೀತಿ ಬೈಬಾರ್ದಾಗಿತ್ತು ಅಂತ. ತುಂಬ ಬೇಜಾರಾಗ್ತಾ ಇದೆ. ಸಿಹಿ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿ.